ಮ್ಯಾಮ್ ಈಗ ಬಸರಿ ಬಯಕೆ ಅಂತಾರಲ್ಲ, ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಆ ತರದ್ ಏನಾದ್ರು ಆಗ್ತಾ ಇರುತ್ತಾ ನಿಮ್ಗೆ? ಜಾಸ್ತಿ ಇಲ್ಲ ನನ್ಗೆ, ಆದ್ರೆ ಐ ಲವ್ ಪೇರ್ಲೆ ಹಣ್ಣು ಅಂತೀವಲ್ಲ, ಸೀಬೆ ಹಣ್ಣು, ಪೇರ್ಲೆ ಹಣ್ಣು. ಹಾ. ಅದ್ ನಂಗೆ ತುಂಬಾ ಇಷ್ಟ. ಹ್ಮ್. ಅದನ್ನ ಮಾತ್ರ ನಮ್ಮಪ್ಪ ರಾಶಿ ರಾಶಿ ತಂದಿರ್ತಾರೆ. Okay, ಈಗ ಮಾವಿನ ಹಣ್ಣು ಸೀಸನ್ ಬೇರೆ, ಸೊ ಅವ್ರು ಚೆನ್ನಾಗಿ ತಿಂತಿದ್ದಾರೆ, ನಾನು ಎದುರುಗಡೆ ಕುತ್ಕೊಂಡೋದನ್ನ. ಓಕೆ. ಸೊ ಯೂಶುವಲಿ 6th ಅಥವಾ 7th ಮಂತ್ ಅಲ್ಲಿ ಮಗುನ ಫೀಲ್ ಮಾಡ್ಬೋದು ಅಂತಾರೆ, ಅಂದ್ರೆ ಮಗು 7th ಮಂತ್ ಇಂದ ಅಂತೆ. ಐ ಹ್ಯಾವ್ ಜಸ್ಟ್ ಗಾಟನ್ ಇನ್ ಟು 7th ಮಂತ್. ಸೊ ನಿಮ್ಗೆ ಕಿಕ್ಕಿಂಗ್ ಸೆನ್ಸೇಷನ್ ಇನ್ನು ಸ್ಟಾರ್ಟ್ ಆಗಿದೆ? ಇನ್ನು ಶುರು ಆಗಿಲ್ಲ, ಬಟ್ ಐ ಹ್ಯಾವ್ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಿದೆ. ಕಿಕ್ಕಿಂಗ್ ಇನ್ ಮೇಲೆ ಶುರು ಆಗತ್ತಂತೆ, ಇನ್ ಇಟ್ ವಿಲ್ ಬಿ ಫಾಸ್ಟರ್ ಅಂತ ಹೇಳಿದ್ದಾರೆ. ವೇಟಿಂಗ್. ಸೊ ಈಗ ನಾವ್ ಅದೇ ಸುಮಾರು ಡಿಸ್ಕಸ್ ಮಾಡಿದ್ವಿ, ಇನ್ನು ಕೂಡ IVF ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿ ಇಲ್ಲ, ಇದು ತುಂಬಾ ಅನ್ಯಾಚುರಲ್ ಅಂತ ಅನ್ಕೊಂಡಿದ್ದಾರೆ ಮ್ಯಾಮ್. ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಅವ್ರಿಗೆ? No, that is what unnatural is. Only a process till the time I get pregnant. ಯಾಕೆ ಅನ್ಯಾಚುರಲ್ ಅಂತ ಇದೀವಿ ಅಂದ್ರೆ, ಬಿಕಾಸ್ ಇದು ಹೊರಗಡೆ ಡೆವಲಪ್ ಮಾಡಿ ಲ್ಯಾಬ್ ಅಲ್ಲಿ, ಇಟ್ ಇಸ್ ನಾಟ್ ಲ್ಯಾಬ್ ಕ್ರಿಯೇಟೆಡ್ ಅಲ್ಲ, ಹ್ಯೂಮನ್ ಇದನ್ನೇ ತಗೊಳ್ತಾ ಇರೋದು, ಅಂಡಾಣುಗಳನ್ನ, ವೀರ್ಯಾಣು ಮತ್ತೆ ಇದನ್ನೆಲ್ಲ ತಗೊಂಡು, ಇಟ್ ಈಸ್ ಡೆವಲಪ್ಡ್ ಔಟ್ಸೈಡ್ ಟಿಲ್ ದ ಟೈಮ್ ಇಟ್ ಗ್ರೋಸ್ ಆಸ್ ಎಂಬ್ರಿಯೋ, ಅಂದ್ರೆ ಭ್ರೂಣ ಆಗ್ಲಿ ತನಕ. ಅದನ್ನ ನನ್ನಲ್ಲಿ ಇನ್ಸಿಮಿನೇಟ್ ಮಾಡೋದು, ಅದು ಮಾತ್ರ ಕೃತಕ, ಆ ಪ್ರಾಸೆಸ್ ಮಾತ್ರ ಕೃತಕ, ಮತ್ತೆ ಎಲ್ಲದೂ ನ್ಯಾಚುರಲ್. ದರ್ ಇಸ್ ನಥಿಂಗ್ ಅನ್ಯಾಚುರಲ್ ಅಬೌಟ್ ಇಟ್. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, IVF ಬಗ್ಗೆ ಇನ್ನೂ ಕೂಡ ರಿಸರ್ಚಸ್ ನಡೀತಾ ಇದೆ. ಸೊ ನಿಮ್ಗೇನಾದ್ರೂ ಕಾಂಪ್ಲಿಕೇಶನ್ಸ್ ಬಂತಾ ಈ ಪ್ರಾಸೆಸ್ ಅಲ್ಲಿ ಅಂತ? ನನ್ಗೇನು ಕಾಂಪ್ಲಿಕೇಶನ್ ಬರಲ್ಲ, ಕಾಂಪ್ಲಿಕೇಶನ್ ರಿಸರ್ಚ್ ಮಾಡೋರವ್ರಿಗಿರತ್ತೇನೋ ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.